ಶಿವಶಂಕರಪ್ಪ ಅವರ ಯಜಮಾನರು ಅವ್ರ ಮಾತೇ ಬೇರೆ. ಅವ್ರು ಇನ್ನೂ 10 ವರ್ಷ ಇದ್ದಿದ್ರೆ ನಮ್ಮ ಸಮುದಾಯದವರು ಅವರಿಗೆ ಇನ್ನೂ ಮತ್ತೆ ಗೆಲ್ಲಿಸ್ತಿದ್ರು. ಅಂಥ ಮನುಷ್ಯ ಮತ್ತೆ ನಮಗೆ ಸಿಗೋದಿಲ್ಲ. ಅವರೆಲ್ಲೋ ಜನಗಳಿಗೆ ಜೊತೆಗೆ ಸಂಪರ್ಕ ಭಾಳ ಚೆನ್ನಾಗಿತ್ತು. ಅವ್ರಿಗೆ ಭೇಟಿ ಮಾಡಬೇಕಂದ್ರೆ ಅವ್ರು ಇಲ್ಲೇ ಅವರ ಅಂಗಡಿಗೆ ಬರ್ತಿದ್ರು. 4 ಗಂಟೆ ಸುಮಾರಿಗೆ ಇಲ್ಲಿ ಅಂಗಡಿಗೆ ಬರ್ತಿದ್ರು. ಅವಾಗ ಬೇಕಾದ್ರೆ ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದಾಗಿತ್ತು. ಅವರಿಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ರು ಅವರು ಯಜಮಾನ್ರು. ಅವ್ರು ಹಿರಿಯ ಮನುಷ್ಯರು. ಅವ್ರಿಗೆ ಎಲ್ಲರೂ ಸಣ್ಣವರಿಂದ ದೊಡ್ಡವರವರೆಗೆ ಅವ್ರಿಗೆ ಭಾಳ ಗೌರವ ಕೊಡ್ತಾರೆ, ಇನ್ನೂ ಕೊಡ್ತಾರೆ. ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಮ್ಮ ಸಮುದಾಯಕ್ಕೆ ದೊಡ್ಡ ನೋವು ಉಂಟಾಗಿರೋದೇ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಕಡೆಯಿಂದ. ಅವರು ಒಂದು ಸತಿನಾರು ನಮ್ಮ ದಕ್ಷಿಣ ಕ್ಷೇತ್ರಕ್ಕೆ, ನಮ್ಮ ಸಮುದಾಯಕ್ಕೆ ಬಂದು ನಮ್ಮ ಸಮುದಾಯದ ಜೊತೆಗೆ ನಮಗೆ ಏನು ಬೇಕಾಗಿದೆ ಇಲ್ಲಿಗೆ ಡೆವಲಪ್ಮೆಂಟಿಗೆ ಒಂದು ಸತಿನವ್ರು ಮಾತಾಡಿಲ್ಲ. ಆ 1-2 ವಿಷಯ ಮಾಡಿದ್ದಾರೆ. ನಮ್ಮ ಖಬರಸ್ಥಾನದಲ್ಲಿ ಅವರು ಅನುದಾನ ಮಾಡಿಸಿ 1-2 ವಿಷಯ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ನಮಗೆ ನಮ್ಮ ಮಕ್ಕಳಿಗೆ ಬೇಕಾಗಿರೋದು ವಿದ್ಯಾಭ್ಯಾಸಕ್ಕಾಗಿ ಕಾಲೇಜ್ಗಳು ಮತ್ತು ಬೇರೆ ಪಾರ್ಕ್ಗಳು, ITBT ಸೆಕ್ಟರ್ಸ್. ಅವರು ದಾವಣಗೆರೆ ಕ್ಷೇತ್ರಕ್ಕೆ ಡಿಸ್ಟಿಕಲ್ಲಿ ದಕ್ಷಿಣ ಬಿಟ್ಟು ಬೇರೆ ಎಲ್ಲ ಕ್ಷೇತ್ರಗಳ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಮೇಡಮ್ನವರು. ದಕ್ಷಿಣದ ಬಗ್ಗೆ ಒಂದು ಮಾತು ಮಾತಾಡಿಲ್ಲ. ಬಗೈರ್ ಅವ್ರು ಕೇಳಿಲ್ಲಂಗೆ ಅವ್ರು ಒಂದು ಸತಿನೂ ಪ್ರಚಾರಕ್ಕೆ ಬಂದಿಲ್ಲದಿದ್ರೂ ನಮ್ಮ ಸಮುದಾಯದವರಿಗೆ ಸುಮಾರು 30,000 ಓಟ್ಗಳಿಂದ ಅವರಿಗೆ ಗೆಲ್ಲಿಸಿದ್ದಾರೆ. ಅವರು ನಮ್ಮ ಸಮುದಾಯಕ್ಕೆ ಧನ್ಯವಾದಗಳನ್ನು ಅರ್ಪಿಸಿಲ್ಲ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು. ಇನ್ನೊಂದೇನಪ್ಪ ಅಂದರೆ ಅವರಿಗೆ ಭೇಟಿ ಮಾಡಬೇಕಂದ್ರೆ ನಾವು ಯಾವುದಾದ್ರು ಲೀಡರ್ ಮುಖಾಂತರನೇ ಹೋಗಬೇಕು. ನೇರವಾಗಿ ನಾವು ಯಾರೂ ಭೇಟಿ ಮಾಡೋಕ್ಕಾಗಲ್ಲ. ಅವರು ನಮ್ಮ ಲೀಡರ್ಗಳಿಗೆ ಹಿಡ್ಕೊಂಡು ಹೋಗಿ ಬರ್ರಿ ಅವರಿಗೆ ನಾವು ಮಾತಾಡೋದೈತೆ, ನಾವು ಕೇಳೋದೈತೆ, ಹಂಗೆ ಹೋಗ್ಬೇಕು ಅವ್ರ ಜೊತೆಗೆ. ಸರ್, ಡೆವಲಪ್ಮೆಂಟ್ ಸ್ಮಾರ್ಟ್ ಸಿಟಿದು ನೀವು ಕಣ್ಣಾರು ನೋಡ್ಬೋದು. ನೀವು ಈ ಕಡೆಯಿಂದ ನಾರ್ತ್ ದಾವಣಗೆರೆಗೆ ಹೋಗ್ಬಿಟ್ಟು ನೋಡಿಬಿಡ್ರಿ, ಒಂದು ಕಸಟ್ ಕಡ್ಡಿ ಕಾಣಂಗಿಲ್ಲ. ಇಲ್ಲಿ ನಮ್ಮದು ದಾವಣಗೆರೆ ದಕ್ಷಿಣಕ್ಕೆ ಯಾರು ಅಂಥ ಡೆವಲಪ್ಮೆಂಟಿಂದ ಬಗ್ಗೆ ಆಲೋಚನೆ ಮಾಡಿಲ್ಲ ಸರ್. ಆ ರೋಡ್ಗಳಿದ್ದಾವೆ, CC ರೋಡ್ ಇದ್ದಾವೆ, ಚರಂಡಿ ಇದ್ದಾವೆ. ಅದಕ್ಕೆ ಸ್ಮಾರ್ಟ್ ಸಿಟಿಯಿಂದ ಮಾಡಿದ್ದಾರೆ. ಅದು ಕ್ಲೀನ್ನೆಸ್ ಮೇಂಟೆನೆನ್ಸ್, ಆ ಮೇಂಟೆನೆನ್ಸ್ ಅವರೇ ಮಾಡಬೇಕಲ್ಲ, ಜನಗಳು ಮಾಡೋಕ್ಕೆ ಬರುತ್ತಾ?